ಎ ಒಂದು ಕೆಲಸವನ್ನು 12 ದಿನ ಮಾಡಬಹುದಾದರೆ ಎ ಮತ್ತು ಬಿ ಅದೇ ಕೆಲಸವನ್ನು 10 ದಿನದಲ್ಲಿ ಮಾಡುತ್ತಾರೆ. ಬಿ ಮಾತ್ರ ಅದೇ ಕೆಲಸವನ್ನು ಮಾಡಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ. ಸೊ ಇಲ್ಲಿ ಎ ಎಷ್ಟು ದಿನ ಕೆಲಸ ಮಾಡ್ತಾನೆ ಕೊಟ್ಟಿದ್ದಾರೆ, ಎ ಮತ್ತು ಬಿ ಸೇರಿ ಎಷ್ಟು ದಿನ ಕೆಲಸ ಮಾಡಿದಾರೆ ಅಂತ ಕೊಟ್ಟಿದ್ದಾರೆ. ಸೊ ಬಿ ಮಾತ್ರ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲೂ ಕೂಡ LCM ಮೆಥಡನ್ನೇ ಫಾಲೋ ಮಾಡಬೇಕು. 12 ಮತ್ತು 10ರ LCM ಏನು ಬರುತ್ತೆ, 60 ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ 12 ಇಲ್ಲೇ ಆಗುತ್ತೆ, ಇದು 16 ಆಗುತ್ತೆ. ನೆಕ್ಸ್ಟ್ ನಾವು ಈಗ ಇಲ್ಲಿ ಏನು ಮಾಡಬೇಕು, ದೊಡ್ಡದರಲ್ಲಿ ಚಿಕ್ಕ ನಂಬರನ್ನು ಕಳೆಯಬೇಕು. 6ರಲ್ಲಿ 5 ಕಳೆದ್ರೆ ಎಷ್ಟು, 1. ಸೊ ನೆಕ್ಸ್ಟ್ ಸ್ಟೆಪ್ ಏನು, 60/1 ಮಾಡಬೇಕು, 60 ಬಂತು. ಸೊ ಬಿ ಆ ಕೆಲಸವನ್ನು ಮಾಡಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ, 60 ದಿನ ತೆಗೆದುಕೊಳ್ಳುತ್ತಾನೆ. ಅಥವಾ ನಾವು ಫಾರ್ಮುಲಾ ಹಾಕಿ ಮಾಡೋದಾದ್ರೆ 12 × 10 ಮಾಡಬೇಕು. ನೆಕ್ಸ್ಟ್ ದೊಡ್ಡ ನಂಬರಲ್ಲಿ ಚಿಕ್ಕ ನಂಬರನ್ನು ಮೈನಸ್ ಮಾಡಬೇಕು. ಅಂದರೆ 12 × 10/2 ಆಗುತ್ತೆ. ಸೊ 2 1 2 6 6 10 60. ಸೊ ಬಿ ಏನು ಮಾಡ್ತಾನೆ, 60 ದಿನದಲ್ಲಿ ಆ ಒಂದು ಕೆಲಸವನ್ನು ಮಾಡಿ ಮುಗಿಸುತ್ತಾನೆ. ಈ ರೀತಿಯಾಗಿ ಎ ಕೊಟ್ಟು ಎ ಪ್ಲಸ್ ಬಿ ಕೊಟ್ಟು ಬಿ ಕೇಳಿದಾಗ, ಅಥವಾ ಬಿ ಕೊಟ್ಟು ಎ ಪ್ಲಸ್ ಬಿ ಕೊಟ್ಟು ಎ ಕೇಳಿದಾಗ ಈ ರೀತಿ ಸುಲಭವಾಗಿ ನಾವು ಫೈಂಡ್ ಮಾಡ್ಬೋದು.